ಎಸ್ ಇನ್ನು ಬೀದರ್ ಕಾಂಗ್ರೆಸ್ ಒಳಗಿನ ಭಿನ್ನಮತ ದಿನದಿಂದ ದಿನಕ್ಕೆ ಹೆಚ್ಚಾದ ಹಾಗೆಯೇ ಕಾಣಿಸ್ತಾ ಇದೆ. ನಿನ್ನೆ ಏನು ಡಿ.ಕೆ. ಶಿವಕುಮಾರ್ ಅವರನ್ನ ರಾಜಶೇಖರ ಪಾಟೀಲ್ ಅವರ ನೇತೃತ್ವದ ತಂಡ ನಿನ್ನೆ ಬೆಂಗಳೂರಿನಲ್ಲಿ ಭೇಟಿಯನ್ನ ಕೊಟ್ಟು ಈ ಒಂದು ವಿಚಾರವಾಗಿ ಮಾತುಕತೆಯನ್ನ ನಡೆಸಿತು. ಇವತ್ತು ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ಎಕ್ಸ್ಕ್ಲೂಸಿವ್ ಆದ ಒಂದು ಮಾಹಿತಿ ಲಭ್ಯವಾಗಿದ್ದು, ರಾಜಶೇಖರ್ ಪಾಟೀಲ್ ಮಾಜಿ ಸಚಿವರಾಗಿರುವಂತಹ ರಾಜಶೇಖರ್ ಪಾಟೀಲ್ ನೇರವಾಗಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿಯ ಪ್ರತಿನಿಧಿಯೊಂದಿಗೆ ಕೆಲವೊಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರೊಂದಿಗೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆಯನ್ನ ನಡೆಸಿದ್ದೇವೆ. ಜಿಲ್ಲೆಯಲ್ಲಿನ ಸಮಸ್ಯೆ ಬಗ್ಗೆ ಪಕ್ಷದ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೇವೆ. ಒಂದು ಸಮಿತಿಯನ್ನ ಕಳಿಸಿ ವರದಿ ತರಿಸಿಕೊಳ್ಳುವುದಾಗಿ ಡಿಸಿಎಂ ಹೇಳಿದ್ದಾರೆ. ನಿಷ್ಠಾವಂತ ಕಾರ್ಯಕರ್ತರಿಗೆ ಆಗುತ್ತಿರುವ ಅನ್ಯಾಯ ಹಾಗೂ ಅಡ್ಜಸ್ಟ್ಮೆಂಟ್ ರಾಜಕಾರಣದ ಬಗ್ಗೆಯೂ ಅವರಿಗೆ ಹೇಳಿದ್ದೇವೆ ಅಂತ ಮಾಹಿತಿಯನ್ನ ನೀಡಿದ್ದಾರೆ. 3-4 ದಿನ ಇರಿ, ನಾನು ಮಾತನಾಡ್ತೇನೆ ಅಂತ ಅಧ್ಯಕ್ಷರು ಕೂಡ ಹೇಳಿದ್ದಾರೆ. ಅದರ ಪೂರ್ವದಲ್ಲಿಯೇ 29ನೇ ತಾರೀಕಿನಂದು ಮತ್ತೊಂದು ಸಭೆಯನ್ನ ಇದೇ ಬೀದರ್ ನಗರದಲ್ಲಿ ಮಾಡ್ತೇವೆ ಅಂತ ರಾಜಶೇಖರ ಪಾಟೀಲ್ ಇವತ್ತು ನಮ್ಮ ಪ್ರತಿನಿಧಿಗೆ ಹೇಳಿರುವಂತ ನಮ್ಮ ಪ್ರತಿನಿಧಿ ಇದೇ ವೇಳೆ ಚಿಟ್ ಚಾಟ್ ಅನ್ನು ಕೂಡ ಮಾಡಿದ್ದಾರೆ. ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಬೀದರ್ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಎಂಬುದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೋಚರಿಸಿದೆ. ಏನು ಕೆಲವೊಂದಿಷ್ಟು ಅತೃಪ್ತ ನಾಯಕರು ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳನ್ನ ಭೇಟಿಯಾಗಲು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿದ್ದು, ಮೊನ್ನೆ ಉಪಮುಖ್ಯಮಂತ್ರಿಗಳನ್ನ ಕೂಡ ಭೇಟಿ ಮಾಡಿದ್ದಾರೆ. ಈಗಾಗಲೇ 2 ಸಭೆಗಳನ್ನ ನಡೆಸಿದ್ದು ಹೈಕಮಾಂಡ್ ಭೇಟಿಗೂ ಕೂಡ ತಯಾರಿ ನಡೆಸಿದ್ದಾರೆ ಎಂಬ ಮಾಹಿತಿಗಳು ಸಿಗ್ತವೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಸಚಿವರು ಅಂತ ರಾಜಶೇಖರ್ ಪಾಟೀಲ್ ಅವರಿದ್ದಾರೆ. ಬನ್ನಿ ಮಾತಾಡ. ಸರಿ, ಈಗ ಬೀದರ್ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಎಲ್ಲನೂ ಸರಿ ಇಲ್ಲ ಅಂತ ಸ್ಪಷ್ಟವಾಗಿ ಗೋಚರಿಸಿದೆ. ಏನು ಕಾರಣ ಅಂತ ನೋಡಿ, ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ವಿಚಾರಗಳು ನಾವು ವ್ಯಕ್ತಪಡಿಸಿದ್ವಿ. ನಾವು 2 ಮೀಟಿಂಗ್ ಕೂಡ ಬೆಂಗಳೂರಲ್ಲಿ ನಾವು ಮಾಡಿದ್ದೀವಿ. ಇವತ್ತು ಮೊನ್ನೆ ನಮ್ಮ ಪಕ್ಷದ ರಾಜ್ಯದ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಕೂಡ ನಾವು ಭೇಟಿ ಆಗಬೇಕು ಅಂದಾಗ ಪಾಪ ಅವ್ರು ಸಮಯ ಕೊಟ್ಟು ನಮ್ಮ ಬೀದರ್ ಜಿಲ್ಲೆ ಬಗ್ಗೆ ಅರ್ಧ ತಾಸು ಸುದೀರ್ಘವಾಗಿ ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ. ನಾವು ಬೀದರ್ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಸಮಸ್ಯೆ ಏನಿದೆ ಎಂಬುದು ನಾವು ನಮ್ಮ ಪಕ್ಷದ ಅಧ್ಯಕ್ಷರ ಗಮನಕ್ಕೆ ನಾವು ತಂದಿದ್ದೀವಿ. ಅದಕ್ಕೆ ನಾವು ಶೀಘ್ರದಲ್ಲೇ ಒಂದು ಕಮಿಟಿ ನಾನು ಕೊಟ್ಟು ಕಳಿಸ್ತೀನಿ. ಬೀದರ್ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ, ಏನಾಗಿದೆ, ಏನು ಆಗ್ತಾಯಿದೆ ಅದ್ರ ಬಗ್ಗೆ ಎಲ್ಲನೂ ಕೂಡ ನಾನು ತರಿಸ್ಕೋತೀನಿ ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇವತ್ತು ನಾವು ಜಿಲ್ಲೆಯಲ್ಲಿ ಆಗ್ತಕ್ಕಂಥದ್ದು ಏನು ಆಗ್ತಾಯಿದೆ, ಇವತ್ತು ನಿಷ್ಠಾವಂತ ಕಾರ್ಯಕರ್ತರು ಎಲ್ಲಿ ತೊಂದರೆ ಆಗ್ತಾಯಿದೆ, ಇವತ್ತು ಅದೆಲ್ಲನೂ ಕೂಡ ಎಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ರಾಜಕೀಯ ಆಗ್ತಾಯಿದೆ ಅದ್ರ ಬಗ್ಗೆ ಕೂಡ ನಾವು ಎಲ್ಲನೂ ಕೂಡ ಹೇಳಿದ್ದೀವಿ. ನೋಡೋಣ ಏನಾಗುತ್ತೆ. ಈಗ ನಮ್ಗೆ 3 ದಿವಸ ಇರಿ, ನೋಡೋಣ, ಆಮ್ಯಾಗೆಲ್ಲ ನಾನು ಮಾತಾಡ್ತೀನಿ ಅಂತ ಅಧ್ಯಕ್ಷರು ಹೇಳಿದ್ದಾರೆ. ಅದ್ರ ಪೂರ್ವದಲ್ಲೇ ನಮ್ಮ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರಾದಂಥ ಅರವಿಂದ್ ಕುಮಾರ್ ಅರಳಿಯವರು ಮತ್ತೆ 29ನೇ ತಾರೀಕು ಮತ್ತು ಬೀದರ್ದಲ್ಲಿ ಒಂದು ಸಭೆ ಕರೆದಿದ್ದಾರೆ. ಸುಮ್ಮನೆ ನಾವೆಲ್ಲ ಯಾಕಂದ್ರೆ ಈಗ ನಾವು ಕೆಲವು ಜನರು ಮಾತ್ರ ಹೋಗಿ ನಮ್ಮ ಪಕ್ಷದ ಅಧ್ಯಕ್ಷರನ್ನು ಭೇಟಿಯಾಗಿದ್ದೀವಿ. ನಾವು ಸಮಯ ಕೇಳೋ ಸಲುವಾಗಿ ಹೋಗಿದ್ದೀವಿ, ಅದರಲ್ಲೇ ನಾವು ಚರ್ಚೆ ಕೂಡ ಮಾಡಿದ್ದೀವಿ. ಅದಕ್ಕೆ ನಮಗೆ ಯಾರೂ ಕರೆದಿಲ್ಲ ಅಂತ ಆಗಬಾರ್ದು. ಮತ್ತು ನಾವು 29ನೇ ತಾರೀಕು ಇಲ್ಲೇ ಬೀದರ್ದಲ್ಲೇ ಒಂದು ಮೀಟಿಂಗ್ ಮಾಡಿ ಎಲ್ಲರ ಜೊತೆಲಿ ಚರ್ಚೆ ಮಾಡಿ ನಾವು ನೇರವಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಇನ್ನೊಂದು ಸಲ ಭೇಟಿಯಾಗಿ ಅವರಿಗೆಲ್ಲ ತಿಳಿಸಿ ಅಲ್ಲಿವರೆಗೆ ಅವ್ರು ಏನು ಬೀದರ್ದಿಂದ ವರದಿ ತರಿಸ್ಕೊಳ್ತಾರ, ಯಾರಿಗೆ ಕಳಿಸ್ತಾರ, ಏನು ಕಳಿಸಿದಾರ ಅದನ್ನು ಕೂಡ ತಿಳ್ಕೊಂಡು ಮುಂದೆ ನಾವು ಏನು ಮಾಡಬೇಕು ಅನ್ನೋದು ಇದು ಮಾಡ್ತೀವಿ. ಸರ್, ನೀವು 2ನೇ ಸಭೆಯಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು. ನೀವು ನೇರವಾಗಿ ಸಚಿವರ ವಿರುದ್ಧನೇ ಅಸಮಾಧಾನ ಹೊರ ಹಾಕಿದ್ರಿ. ಯಾಕೆ ಅಂತ? ಸಚಿವರ ವಿರುದ್ಧ ಅಂತಲ್ಲ, ನಾನು ಹೇಳ್ತಕ್ಕಂಥದ್ದು ಸಚಿವರ ವಿರುದ್ಧ ಯಾಕೆ ಹೇಳಬೇಕಾಗಿದೆ ಅಂದ್ರೆ, ಇಲ್ಲಿರ್ತಕ್ಕಂಥ ಶಾಸಕರ ಜೊತೆಲಿ ಅವ್ರು ಒಳ ಒಪ್ಪಂದ ಆಗಿದೆ. ಇವತ್ತೇನೋ ಯಾವುದೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಕಾಂಗ್ರೆಸ್ ಪಕ್ಷದವರು ಎಲ್ಲಿ ಕೂಡ ನಮ್ಮ ಕೆಲಸಗಳು ಆಗ್ತಾಯಿದೆ ಅಂತ ಹೇಳ್ಕೊಳ್ತ ಪರಿಸ್ಥಿತಿ ಇಲ್ಲ. ಈಗಲೂ ಕೂಡ BJPದವರು ಅವ್ರು ಏನು ಹೇಳ್ತಾರೆ ಅದೇ ಕೆಲಸ ಆಗ್ತಕ್ಕಂಥ ಪರಿಸ್ಥಿತಿ ಇದೆ ಅಂತ ನಮ್ಮ ಹೋರಾಟ ಇದೆ. ಬೇರೆ ವೈಯಕ್ತಿಕವಾಗಿ ಈಶ್ವರ್ ಖಂಡ್ರೆಯವ್ರ ಜೊತೆಲಾಗಲಿ ರಹೀಮ್ ಜೊತೆಯಲ್ಲಿ ನಾನು ವೈಯಕ್ತಿಕವಾಗಿ ಏನಿಲ್ಲ. ಬೀದರ್ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಘಟನೆಗಳ ಬಗ್ಗೆ ಅದ್ರ ಬಗ್ಗೆ ನಾವು ಹೇಳಿದ್ದೀವಿ. ಅಂದರೆ ನೀವು ಸರ್, ಅಂದರೆ ಈಗ ಕಾರ್ಯಕರ್ತರ ಕಡೆಗಣೆಯೊಂದಿಗೆ ನಾಯಕರ ಕಡೆಗಣೆಯೂ ಆಗ್ತಾ ಇದೆ. ಅಂದರೆ ಯಾರ ಮೇಲೆ ಈಗ ಭಿನ್ನಮತ ಅಂತ? ಈಗ ನಾನು ಈಗಾಗಲೇ ಹೇಳ್ದಲ್ಲ ನಿಮಗೆ, ಯಾರ ಮ್ಯಾಗ ಭಿನ್ನಮತ ಅಂತ ವೈಯಕ್ತಿಕವಾಗಿ ಯಾರ ಮ್ಯಾಗೂ ಇಲ್ಲ. ಇಲ್ಲಿ ಆಗ್ತಕ್ಕಂಥದ್ದು ಏನಿದೆ ಮತ್ತು ಈಗ ನಾವು ನೇರವಾಗಿ ಮಾಧ್ಯಮ ಮುಖಾಂತರ ಹೇಳಿದ್ರೆ ಅದೆಲ್ಲ ತಪ್ಪಾಗುತ್ತೆ. ಇವತ್ತು ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ, ಕಾಯಿರಿ, ವೇಟ್ ಮಾಡಿ, ಅದ್ರ ಬಗ್ಗೆ ನಾನೆಲ್ಲ ಪರಿಶೀಲಿಸ್ತೀನಿ, ಎಲ್ಲಿ ಏನಾಗಿದೆ ಎಂಬುದು ಕೂಡ ನಾನು ನಿರ್ಧಾರ ತೊಗೋತೀನಿ ಅಂತ ಹೇಳಿದ್ದಾರೆ. ಅದು ಆಗಿದ ನಂತರ ನಾನು ಎಲ್ಲರೂ ಕೂಡ ಹೇಳ್ತೀನಿ ನಿಮಗೆ. ಇದಿಷ್ಟು ಹಿರಿಯ ಕಾಂಗ್ರೆಸ್ ನಾಯಕ ಹಾಗೂ ಅತೃಪ್ತ ನಾಯಕರ ನೇತೃತ್ವವನ್ನು ವಹಿಸಿರುವಂಥ ರಾಜಶೇಖರ್ ಪಾಟೀಲ್ ಅವರ ಮಾತಾಗಿತ್ತು. ಏನು ನಾವು ಈಗಾಗಲೇ ನಮ್ಮ ತಂಡ ಉಪಮುಖ್ಯಮಂತ್ರಿಗಳ ಭೇಟಿಯಾಗಿದೆ. ಅರ್ಧ ಗಂಟೆಗೂ ಸುದೀರ್ಘ ಕಾಲ ಅವರೊಂದಿಗೆ ಜಿಲ್ಲೆಯ ರಾಜಕಾರಣದ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಆದಷ್ಟು ಬೇಗ ಒಂದು ನಿಯೋಗವನ್ನು ಕಳಿಸಿ ಈ ಸಮಸ್ಯೆಯನ್ನು ಪರಿಹರಿಸ್ತೀವಿ ಅಂತ
KPCC ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರು ಹೇಳಿದ್ದಾರೆ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನ್ನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.